ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ನಿನ್ನೆ ಎಪಿಸೋಡಲ್ಲಿ ಏನೇನಾಯಿತು ಅಂತ ನೋಡೋಣ. ನಿಜ ಹೇಳಬೇಕು ಅಂತಂದರೆ ತುಂಬ ಡಿಸಪಾಯಿಂಟೆಡ್ ಆಗಿತ್ತು. ಯಾಕೆ ಅಂತಂದರೆ ಸುಮ್ಮನೆ ಕೆಲವೊಬ್ಬರನ್ನ ತುಂಬ ಟಾರ್ಗೆಟ್ ಮಾಡಿದ್ರು ಅಂತ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನನಗೆ ರಕ್ಷಿತ್ ಅವ್ರು ಇರ್ಬೋದು ಅಥವಾ ಗಿಲ್ಲಿ, ಕಾವ್ಯ ಅವ್ರಿಗೆಲ್ಲ ಸುಮ್ಮನೆ ಅನ್ನೆಸೆಸರಿಯಾಗಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದು ಅಂತಲೇ ನಿಜವಾಗ್ಲೂ ಅನಿಸಿದ್ದು. ಯಾಕೆ ಅಂತಂದರೆ ರಕ್ಷಿತ್ ಅವರು ತಪ್ಪು ಮಾಡಿದ್ದಾರೆ ಅಥವಾ ಅವರೊಂದು ಪಾಸಿಟಿವ್ನೆಸ್ ಏನಿದೆ ಅದರಿಂದ ಪ್ರಾಬ್ಲಮ್ ಆಗ್ತಿದೆ. ಎಸ್, ಅದು ಕರೆಕ್ಟ್ ಇದೆ, ಅದಕ್ಕೆ ಒಂದು ಸ್ವಲ್ಪ ಬೈಬೇಕಾಗಿತ್ತು ನಿಜ. ಬಟ್ ಅದನ್ನು ಇಷ್ಟೊಂದು ಎಳೆದು ಅಥವಾ ಇಷ್ಟೊಂದು ರಬ್ಬರ್ ಥರ ಅದನ್ನು ಫುಲ್ಲು ಎಳೆದು ಅಷ್ಟೊಂದು ಬೈಯುವಂಥ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ನಿಸ್ತು. ನಿಮಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ತಿಳಿಸಿ. ಮತ್ತು ಸುಮ್ಮನೆ ಅನ್ನೆಸೆಸರಿ ಆಗಿ ಅಲ್ಲಿ ಕಾವ್ಯ ಅವ್ರಿಗೆ ಬೈಯೋದಿರ್ಬೋದು ಅಥವಾ ಏನು ಗಿಲ್ಲಿ ಅವರಿಗೆ ಹೇಳೋದಿರ್ಬೋದು ಒಂಚೂರು ಇಷ್ಟ ಆಗಿಲ್ಲ ನನಗೆ. ಮತ್ತು ಅಲ್ಲಿ ರಕ್ಷಿತಾ ಅವರಿಗೆ ಅಥವಾ ಗಿಲ್ಲಿ ಅವರಿಗೆ ಕರ್ಮ ರಿಟರ್ನ್ಸ್ ಅಂತ ಹೇಳಿದ್ದು, ಅಂದರೆ ಇನ್ಸ್ಟಾ ಕರ್ಮ ಅಂತ ಹೇಳಿದ್ದು, ಅದೆಲ್ಲ ಯಾಕೆ ಬೇಕಿತ್ತು ಅಂತ ಗೊತ್ತಾಗಿಲ್ಲ. ಸುಮ್ಮನೆ ಒಂದೇನೋ ಒಂದು ಮಿಸ್ಟೇಕ್ ಮಾಡಿದ್ದಾರೆ ಅಂತಂದರೆ ಅದ್ರ ಬಗ್ಗೆ ಅಥವಾ ಅವ್ರಿಗೆ ಏನನ್ಸುತ್ತೆ ಅದನ್ನು ಹೇಳಬೇಕು ಅಥವಾ ಅದನ್ನು ಅವರಿಗೆ ತಲುಪಿಸ್ಬೇಕು ನಿಜ. ಹಾಗಂತ ಸುಮ್ಮನೆ ಅವರನ್ನು ತುಂಬ ತೀರಾ ಕಾಲು ಎಳೆಯೋದು ತುಂಬ ನೋಡಿ ಬೇಜಾರಾಯಿತು. ಯಾಕೆ ಅಂತಂದರೆ ರಕ್ಷಿತಾ ಅವ್ರು ತಪ್ಪು ಮಾಡಿದ್ದಾರೆ, ಪೊಸೆಸಿವ್ನೆಸ್ಸಿಂದ ಪ್ರಾಬ್ಲಮ್ ಆಗ್ತಿದೆ. ಎಸ್, ಕರೆಕ್ಟ್, ಅದ್ರ ಬಗ್ಗೆ ಹೇಳಬೇಕು, ಅದ್ರ ಬಗ್ಗೆ ಮಾತಾಡಬೇಕು, ಕರೆಕ್ಟ್, ಎಲ್ಲ ನಿಜ. ಬಟ್ ಅವರಿಗೂ ಒಂದು ಆತ್ಮಗೌರವ ಅಂತ ಇರುತ್ತಲ್ವ, ಅಷ್ಟೊಂದು ಜನರ ಮಧ್ಯದಲ್ಲಿ ಕತ್ತೆ ಅಂತ ಹೇಳೋದಿರ್ಬೋದು, ವಾಟ್ ಇಸ್ ದಟ್, ನನಗಂತೂ ಒಂಚೂರು ಇಷ್ಟ ಆಗಿಲ್ಲ ಆ್ಯಕ್ಚುಲಿ ಸುದೀಪ್ ಸರ್ ಹೇಳಿದ್ದು. ಅದರಲ್ಲೂ ಕಿಚ್ಚನ ಚಪ್ಪಾಳೆ ಅಂತ ಏನು ಕೊಟ್ಟರು, ಆ ಕಿಚ್ಚನ ಚಪ್ಪಾಳೆಗೆ ವ್ಯಾಲ್ಯೂನೇ ಇಲ್ಲ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಮೊದಲೆಲ್ಲ ಯಾಕೆ ಇವ್ರಿಗೆ ಕೊಟ್ಟಿದ್ದಾರೆ ಅಥವಾ ಯಾಕೆ ಇವ್ರಿಗೆ ಕೊಟ್ಟಿಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ಅಶ್ವಿನಿ ಅವರಿಗೆ ಡಿಸರ್ವ್ ಇದ್ದಾರೆ ಅಂತ ಅನ್ನಿಸ್ತು. ಅಂದರೆ ಈ ವೀಕಲ್ಲಿ ಅಥವಾ ಈ ವೀಕ್ಗೆ ಡಿಸರ್ವ್ ಇದ್ದಾರೆ ಅಂತ ಅನ್ನಿಸ್ತು. ಬಟ್ ಧ್ರುವಂತ್ ಅವರಿಗೆ ಕೊಟ್ಟಿರೋವಂಥದ್ದು ಅಥವಾ ಹೇಳಿದಂಥ ಒಂದು ರೀಸನ್ಸ್ ಇರ್ಬೋದು, ಒಂಚೂರೂ ಸೂಟ್ ಆಗ್ತಿರಲಿಲ್ಲ ಅಥವಾ ಒಂಚೂರೂ ಅವರು ಡಿಸರ್ವ್ ಇಲ್ಲ ಅಂತ ಅನ್ನಿಸ್ತು. ಒಂದು ವೇಳೆ ಏನಾದರೂ ಈ ವೀಕ್ಗೆ ಅಂತ ಕೊಟ್ಟಿದ್ರೆ ಅವ್ರು ಡಿಸರ್ವ್ ಇದ್ದರು. ತುಂಬ ಚೆನ್ನಾಗಿ ಆಡಿದ್ದಾರೆ, ಎಲ್ಲೆಲ್ಲಿ ಪ್ರೂವ್ ಮಾಡ್ಕೋಬೇಕು ಅವ್ರನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ. ಬಟ್ ಇಡೀ ಸೀಸನ್ ಅಂತ ಬಂದಾಗ ನಿಜವಾಗ್ಲೂ ಅವರು ಅದಕ್ಕೆ ಡಿಸರ್ವ್ ಇಲ್ಲ ಅಂತಲೇ ನನಗನ್ಸೋದು. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ತಿಳಿಸಿ. ಮತ್ತು ಇನ್ನು ನಾಮಿನೇಷನ್ ವಿಷಯ ತೊಗೊಂಡ್ರು. ನಾಮಿನೇಷನ್ ವಿಷಯ ಅಂತ ಬಂದಾಗ ಕೆಲವೊಬ್ಬರಿಗೆ ಒಂದಿಷ್ಟನ್ನು ಹೇಳಿದ್ರು. ನನಗೇನು ಅನ್ನಿಸ್ತು ಅಂದರೆ ಆಲ್ರೆಡಿ ಸೀಸನಲ್ಲಿ ಮುಗಿತಾ ಇದೆ. ಇವಾಗ ನಾಮಿನೇಷನ್ದನ್ನು ಇವರು ಹೇಳಬೇಕಾಗಿದ್ದು ಸ್ಟಾರ್ಟಿಂಗಲ್ಲಿ ಇವ್ರು ಏನೂ ಹೇಳಿಲ್ಲ. ಸುಮ್ಮನೆ ಒಂದೊಂದು ವೀಕನ್ನು ಮುಗಿಸ್ತಾ ಹೋದರು. ಇವಾಗ ಎಂಡಲ್ಲಿ ನಾಮಿನೇಷನ್ನೇ ಇಲ್ಲ ಅನ್ನೋವಾಗ ಇವಾಗ ನಾಮಿನೇಷನ್ ಬಗ್ಗೆ ಮಾತಾಡಿ ಏನು ಯೂಸ್ ಇದೆ? ದಯವಿಟ್ಟು ನಿಮ್ಗೇನಾದರೂ ಅರ್ಥ ಆಯ್ತು ಅಥವಾ ನಿಮ್ಗೇನಾದರೂ ಅದು ಸರಿ ಅನ್ನಿಸ್ತಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಆಮೇಲೆ ಅಲ್ಲಿ ಅವ್ರು ಹೇಳ್ತಾರೆ, ರಕ್ಷಿತಾ ಅವ್ರು ಏನು ಹೇಳಿದ್ರಲ್ವ, ಫ್ಯಾಮಿಲಿ ಅಂತ ವರ್ಡ್ನ ಯೂಸ್ ಮಾಡಿದ್ದೀರಾ ನೀವು ಅಂತ. ನನಗೆ ಇದರಲ್ಲಿ ಅನ್ಸೋದೇನು ಅಂತಂದರೆ, ರಾಶಿಕಾ ಅವರು ನಮ್ಮ ಮನೆಯವರು ಅಂತ ಹೇಳಿದ್ದಾರೆ, ನಮ್ಮ ಹೊರಗಡೆಯವರಿಗೂ ಗೊತ್ತು, ನಮ್ಮ ಮನೆಯವರಿಗೂ ಗೊತ್ತು ಅಂತ ಹೇಳಿದ್ದಾರೆ. ಆ ಸಿಚುವೇಶನಲ್ಲಿ ಅವರ ಬುದ್ಧಿವಂತಿಕೆ ಅಥವಾ ರಕ್ಷಿತಾ ಅವರು ಎಷ್ಟು ಅರ್ಥ ಮಾಡ್ಕೋಬೋದು ಆ ಅರ್ಥದಲ್ಲಿ ಅವರು ನೀವು ಫ್ಯಾಮಿಲಿ ಅಂತ ಹೇಳಿದ್ದೀರಾ ಅಂತ ಹೇಳಿದ್ದಾರೆ. ಸುದೀಪ್ ಸರ್ ಏನು ಹೇಳಬೇಕಿತ್ತು, ನೀವು ಅವ್ರು ಹೇಳಿರೋದು ನನ್ನ ಮನೆಯವರು ಅಥವಾ ನಮ್ಮ ಮನೆಯವರು ಅಂತ ಅವ್ರು ಹೇಳಿದ್ದು ಬಿಗ್ ಬಾಸ್ ಮನೆಯವರಿಗೆ, ಫ್ಯಾಮಿಲಿಯವ್ರಿಗಲ್ಲ ಅಂತ ಅದನ್ನು ಅರ್ಥ ಮಾಡಿಸ್ಬೇಕಿತ್ತು. ಆದರೆ ಸುದೀಪ್ ಅವರು ಅದು ಫ್ಯಾಮಿಲಿ ಅಂತ ಅವ್ರು ವರ್ಡ್ನ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರು. ಹೌದು, ಅವರು ಫ್ಯಾಮಿಲಿ ಅನ್ನೋ ವರ್ಡ್ನ ಯೂಸ್ ಮಾಡಿಲ್ಲ, ಅವರು ನಮ್ಮ ಮನೆಯವರು ಅಂತ ಯೂಸ್ ಮಾಡಿದ್ದಾರೆ. ಆ ಸಿಚುವೇಶನಲ್ಲಿ ಅಲ್ಲಿ ನಿಂತ್ಕೊಂಡು ನಮ್ಮ ಮನೆಯವರು ಅಂತ ಹೇಳಿದ್ರೆ ಯಾವುದೇ ಒಬ್ಬ ಪರ್ಸನ್ ಅದನ್ನು ಹೇಗೆ ತಗೊತಾನೆ, ಅದನ್ನು ಅಥವಾ ಹೇಗೆ ತಗೊಳ್ತಾರೆ ಅದನ್ನು? ಒಂಚೂರು ಯಾರಾದರೂ ಸ್ವಲ್ಪ ವಿವರಣೆ ನನಗೊಂಚೂರು ಕೊಡಿ. ಸುದೀಪ್ ಸರ್ ಯಾಕೆ ಅದನ್ನು ನೋಡೇ ಇಲ್ವಾ ಏನು ಅಂತ ಗೊತ್ತಿಲ್ಲ. ನಿಜ, ಅಲ್ಲಿ ಒಂದು ವೇಳೆ ಅವರೇನಾದರೂ ಅದನ್ನು ಬಿಗ್ ಬಾಸ್ ಮನೆಯವರಿಗೆ ಹೇಳಿದ್ದಾರೆ ಅಂತ ಆಗಿದ್ದಿದ್ರೆ ಅದನ್ನು ಸುದೀಪ್ ಸರ್ ಎಕ್ಸ್ಪ್ಲೇನ್ ಮಾಡಬೇಕಿತ್ತು. ಅವ್ರು ಏನು ಹೇಳಿದ್ರು ಅಥವಾ ಇವ್ರು ಏನು ಅರ್ಥ ಮಾಡ್ಕೊಂಡ್ರು, ಅದರಲ್ಲಿ ಏನು ಒಂದು ಅರ್ಥ ಇದೆ ಅನ್ನೋದನ್ನು ಹೇಳಬೇಕಿತ್ತು. ಅಥವಾ ಇವರು ಟಿ ಹಾಕಿದ್ರಲ್ವ ಅಲ್ಲಿ, ಏನು ರಕ್ಷಿತಾ ಅವ್ರದ್ದೊಂದು ಟಿ ಹಾಕಿದ್ರಲ್ವ, ಅದರಲ್ಲಿ ಇವರು ಅಲ್ಲೊಂದು ಏನು ಕ್ಲಿಪ್ ಇತ್ತು ಅದನ್ನು ಯಾಕೆ ಕಟ್ ಮಾಡಾಕಿದ್ದಾರೆ ಅದನ್ನು ಸೇರಿಸಿ ಹಾಕಿದರೆ ಎಲ್ಲರಿಗೂ ಕ್ಲಾರಿಟಿ ಸಿಗ್ತಾಯಿತ್ತು. ಇವಾಗ ಸುಮ್ಮನೆ ರಕ್ಷಿತಾ ಅವರು ಒಂದು ಮಾಡದಿರೋ ತಪ್ಪಿಗೆ ಕ್ಷಮೆ ಕೇಳೋ ಥರ ಆಗುತ್ತೆ. ಇನ್ನೊಂದೇನು ಅಂತಂದರೆ ಎಲ್ಲರೂ ಸೇರ್ಕೊಂಡು ಇವಾಗ ಅವ್ರ ಮೈ ಮೇಲೆ ಬೀಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅವ್ರದ್ದು ಏನು ಹೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಅಲ್ಲಿ ಏನು ರಕ್ಷಿತಾ ಅವರು ಕ್ಷಮೆ ಕೇಳಿದ್ರಲ್ವ, ಇವಾಗ ನಾನೇನೋ ಒಂದು ಕೇಳಿಸ್ಕೊಂಡಿದ್ದೀನಿ, ಒಂದು ವೇಳೆ ಅದು ಕೇಳಿಸ್ಕೊಂಡ್ರೆ ತಪ್ಪಾಗಿದ್ದರೆ ಅನ್ನೋ ಒಂದು ರೀಸನ್ನಿಂದ ಅವ್ರು ಹೋಗಿ ಸಾರಿ ಕೇಳಿರ್ತಾರೆ. ಸಾರಿ ಕೇಳೋದು ತಪ್ಪ? ಅಥವಾ ಸಾರಿ ಕೇಳೋದಿದ್ರೆ ಹೋಗಿ ಕಾಲು ಬಿದ್ದು ಕೈ ಮುಗಿದು ಕೇಳಬೇಕಿತ್ತ? ಇನ್ನೇನು ಮಾಡಬೇಕಿತ್ತು ಅಂತ ಸ್ವಲ್ಪ ನೀವು ಹೇಳಿ.
ಅಷ್ಟಕ್ಕೆ ನೋಡೋಣ. ಮತ್ತು ಕಿಚ್ಚನ್ ಚಪ್ಪಾಳೆ ಅಂತೂ ಕೇಳೋದೇ ಬೇಡ, ಡಿಸರ್ವೇ ಇಲ್ಲ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ 1 ವೀಕ್ ಅಂತ ಕೊಟ್ಟಿದ್ದರೆ ನಿಜವಾಗ್ಲೂ ಅವ್ರು ಡಿಸರ್ವ್ ಇದ್ದಾರೆ. ಇಡೀ ಸೀಸನ್ ಅಂತ ಕೊಟ್ಟರೆ ಅವ್ರು ಏನು ಮಾಡಿದ್ದಾರೆ ಅಥವಾ ಅವರು ಏನು ಮಾಡಿದ್ದಾರೆ ಅಂತ ಅಂದ್ಕೊಂಡು ಇವ್ರು ಕೊಟ್ಟರು ಅನ್ನೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನನಗಂತೂ ಒಂಚೂರು ಇಷ್ಟ ಆಗಿಲ್ಲ. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಹೇಳಿ. ಮತ್ತು ಅಶ್ವಿನಿ ಅವ್ರನ್ನ ಸೇವ್ ಮಾಡೋದು ಯಾಕೋ ಗೊತ್ತಿಲ್ಲ, ತುಂಬ ರೀಸೆಂಟಾಗಿ ಅವರನ್ನೇ ಮೊದಲು ಸೇವ್ ಮಾಡ್ತಾ ಇದ್ದಾರೆ. ಅದು ಯಾಕೆ ಸೇವ್ ಮಾಡ್ತಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಇನ್ನು ಕಾವ್ಯ ಅವರ ವಿಷಯದಲ್ಲಿ ಕೆಲವೊಂದು ವರ್ಡ್ಸ್ನ ಅವ್ರು ಏನು ಹೇಳಿದ್ರು, ನೀವು ಛತ್ರಿ ಆಗಿದ್ದೀರಾ ಅಥವಾ ರಕ್ಷಿತ್ ಅವರಿಗೂ ಸೇರಿಸಿ ಏನು ಹೇಳಿದ್ರು, ನನಗೇನು ಅನಿಸಿದ್ದು ಅಂತಂದರೆ ಅಲ್ಲಿ ಒಂದು ಬಾಂಡ್ ಕ್ರಿಯೇಟ್ ಆಗಿರುತ್ತೆ. ಅದನ್ನು ಇಟ್ಕೊಂಡು ಒಂದು ವೇಳೆ ಏನಾದರೂ ಅದರಿಂದ ತಪ್ಪಾದರೆ ಅದನ್ನು ತಪ್ಪು ಅಂತ ಹೇಳಬೇಕು. ನನಗೆ ರಕ್ಷಿತ್ ಅವರಿಗೆ ಕೆಲವೊಂದು ವರ್ಡ್ಸ್ನ ಹೇಳಿದ್ದು ಓಕೆ ಅಂತ ಅನ್ನಿಸ್ತು. ಬಟ್ ಅದು ತುಂಬ ಮಿತಿ ಮೀರಿ ತುಂಬ ಕೆಲವೊಂದು ವಿಷಯಗಳು ಕತ್ತೆ ಅಂತಿರ್ಬೋದು, ಇನ್ನು ಏನೇನೋ ಒಂದಿಷ್ಟು ವಿಷಯಗಳನ್ನು ಹೇಳಿದ್ರು, ತುಂಬ ಟಾರ್ಗೆಟಿಂಗ್ ಅಂತ ಅನ್ನಿಸ್ತು. ಹೆಂಗೆ ಹೇಳಬೇಕು ಹಂಗೆ ಹೇಳಬೇಕಿತ್ತು. ಅಂದರೆ ಪ್ರೀವಿಯಸ್ 1 ವೀಕಲ್ಲಿ ಅವರು ಅಶ್ವಿನಿ ಅವರು ಮತ್ತು ಗಿಲ್ಲಿ ಅವರು ಏನು ಜಗಳ ಆಡಿದ್ರು, ಅದಕ್ಕೆ ನಾವು ಇದನ್ನು ನೋಡಿ ನಮಗೆ ಬೇಜಾರಾಗಿದೆ ಅಂತ ಏನು ಹೇಳಿದ್ರು, ಈ ವಿಷಯನ ಯಾಕಷ್ಟು ಸೀರಿಯಸ್ ಆಗಿ ಅದಕ್ಕೆ ಒಂದು ಎಪಿಸೋಡ್ ಅಂತ ಅಂದ್ಕೊಂಡು ಅದನ್ನು ವಾದ ಮಾಡಿದ್ರು ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ. ಇನ್ನು ಕಾವ್ಯ ಅವರು ಬಂದರೆ ಕಾವ್ಯ ಅವರು ಗಿಲ್ಲಿ ಅಂತ ಗಿಲ್ಲಿ ಹಿಂದೆ ಹೋಗಿಲ್ಲ. ಇಲ್ಲಿ ಗಿಲ್ಲಿ ಅವರೇ ಕಾವ್ಯ ಅವ್ರ ಹಿಂದೆ ಬಂದಿರೋದು. ಅದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಕಾವ್ಯ ಅವ್ರ ಮೇಲೆ ಒಂದು ಏನೋ ಸುಮ್ಮನೆ ಅವ್ರನ್ನ ಬ್ಲೇಮ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಏನಂತಂದರೆ ಗಿಲ್ಲಿ ಅವ್ರ ಜೊತೆಗಿದ್ದರೆ ಮನೆಯಲ್ಲಿರೋರು ಸುದೀಪ್ ಸರ್ ಎಲ್ಲ ಬಂದು ಹೇಳ್ತಾರೆ. ಒಂದು ವೇಳೆ ಏನಾದರೂ ಅವ್ರನ್ನ ಬಿಟ್ಟರೆ ಅಥವಾ ಅವ್ರ ಹತ್ರ ಮಾತಾಡಿಲ್ಲ ಅಂದರೆ ಹೊರಗಡೆ ಅವ್ರು ಹೇಳ್ತಾರೆ. ಇನ್ನು ಕಾವ್ಯ ಅವರು ಅಥವಾ ಕಾವ್ಯ ಫ್ಯಾಮಿಲಿ ಏನು ಮಾಡಬೇಕು ಅಂತ ಸ್ವಲ್ಪ ಹೇಳಿ ಅಂತಂದರೆ, ಹೊರಗಡೆ ಏನು ನೆಗೆಟಿವ್ ಸ್ಪ್ರೆಡ್ ಆಗ್ತಿತ್ತಲ್ವ ಅದನ್ನು ನೋಡಿ ಅವ್ರಿಗೆ ಮನಸ್ಸಿಗೆ ತಡ್ಕೊಳಕ್ಕಾಗ್ದಿರ ಬಂದು ಅವ್ರಿಗೇನೋ ಒಂದು ಇನ್ಪುಟ್ಸ್ ಕೊಟ್ಟು ಹೋದರು. ಅದು ತಪ್ಪಿರ್ಬೋದು, ಆದರೆ ಅವ್ರ ಉದ್ದೇಶ ಏನಿತ್ತು ಅಂತಂದರೆ ನಮ್ಮ ಮಗಳಿಗೆ ಹೆಂಗೆ ಮಾಡಿದ್ರು ನೆಗೆಟಿವ್ ಆಗುತ್ತೆ, ಅವರು ಈ ಥರ ಮಾಡಿದ್ರು ನೆಗೆಟಿವ್, ಇದ್ದು ಅವ್ರ ಜೊತೆ ಗಿಲ್ಲಿ ಜೊತೆ ಇದ್ದರೂ ನೆಗೆಟಿವ್, ಇಲ್ಲ ಅಂದ್ರೂ ನೆಗೆಟಿವ್, ಮತ್ತು ಇನ್ನು ಏನು ಮಾಡ್ತಾರೆ ಅವರು. ಅದಕ್ಕೆ ಬಂದು ಅವ್ರಿಗೆ ಏನು ಅನಿಸುತ್ತೋ ಹೇಳಿದ್ರು. ಅದನ್ನು ಅಟ್ಲೀಸ್ಟ್ ಮನೆಯವರು ಒಂದು 7 ಜನ ಇದ್ದಾರೆ, ಅವ್ರಿಗೇನಾದರೂ ಅನ್ನಿಸ್ಲಿ. ಹೊರಗಡೆ ಇಷ್ಟೊಂದು ಜನ ಇದ್ದಾರೆ, ಅವ್ರಿಗೆ ಅಟ್ಲೀಸ್ಟ್ ಒಂಚೂರು ಮರ್ಯಾದೆ ಉಳಿಯುತ್ತೆ ಅನ್ನೋ ರೀಸನ್ಗೋಸ್ಕರ ಬಂದು ಹೇಳಿರ್ತಾರೆ ಅಂತ ನನಗನ್ಸುತ್ತೆ. ಸುಮ್ಮನೆ ಅದನ್ನೂ ಇಟ್ಕೊಂಡು ನೆಗೆಟಿವ್ ಮಾಡ್ತಾರೆ. ಒಂದು ಕಾಲು ಮುಟ್ಟಿದ್ರು ಅಂತ ನೆಗೆಟಿವ್, ಕೈ ಮುಟ್ಟಿದ್ರು ಅಂತ ನೆಗೆಟಿವ್, ಮುಟ್ಟೋಕ್ಕೆ ಕೊಡಲ್ಲ ಅಂತ ಏನು ಇದನ್ನೆಲ್ಲ ಅವರು ಅಣ್ಣ ತಂಗಿ ಆಗಿರ್ತಾರೆ. ಧನುಷ್ ಅವರು ಮತ್ತು ಅಂದರೆ ಕಾವ್ಯ ಅವರು ಅಣ್ಣ ಅಂತ ಫೀಲ್ ಮಾಡ್ತಾರೆ. ಅದನ್ನೂ ಕೆಲವೊಬ್ರು ನೆಗೆಟಿವ್ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಏನು ಹೇಳಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಎಲ್ಲರಿಗೂ ಒಂದೊಂದು ಟೈಮ್ ಬರುತ್ತೆ ಅಂತ ಹೇಳ್ತಾರಲ್ಲ, ಸೊ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇನ್ನು ನಮ್ಮ ಅಶ್ವಿನಿಯವ್ರು ಧ್ರುವಂತವ್ರಂತೂ ಇನ್ನು ಹಿಡಿಯೋಕ್ಕೆ ಆಗಲ್ಲ ಅಂತ ಅನಿಸುತ್ತೆ. ಯಾಕೆಂತಂದರೆ ಇನ್ನು ಆಲ್ರೆಡಿ ಅವರು ಗಿಲ್ಲಿಯವ್ರೇನಾದರೂ ಹೇಳಿದಾಗ ಆಲ್ರೆಡಿ ತುಂಬ ನಾವೇನೋ ಸಾಧಿಸ್ಬಿಟ್ಟಿದ್ವಿ ಅನ್ನೋ ಥರ ಸ್ವಲ್ಪ ಬಿಲ್ಡಪ್ ಎಲ್ಲ ಕೊಟ್ಕೊತಾ ಇದ್ರು. ಇನ್ನಂತೂ ಕೇಳದೆ ಬೇಡ ಬಿಡಿ, ಫುಲ್ಲು ಅವ್ರದ್ದೇ ಹವಾ ಇರುತ್ತೆ ಅಂತ ಅನಿಸುತ್ತೆ. ಬಟ್ 7 ಪೀಪಲ್ನ ಇಟ್ಟಿದ್ದಾರೆ, ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಮಿಡಲಲ್ಲಿ ಏನಾದರೂ ಇಬ್ಬರನ್ನ ತೆಗೆದುಬಿಟ್ಟು 5 ಜನರನ್ನ ಮಾತ್ರ ಇಡ್ತಾರಾ ಎಂಡಿಂಗಲ್ಲಿ ಅಂತ ಗೊತ್ತಿಲ್ಲ. ಏನು ಮಾಡ್ತಾರೋ ಗೊತ್ತಿಲ್ಲ. ಅಥವಾ ಮಂಡೇ ಯಾರನ್ನಾದ್ರೂ ಒಬ್ಬರನ್ನ ತೆಗೆದುಬಿಟ್ಟು 6 ಜನರನ್ನ ಇಡ್ತಾರೋ ಅದು ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ವಿಲ್ ಸಿ ವಾಟ್ ಹ್ಯಾಪನ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಗೈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನೇನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನೋಡ್ತೀನಿ. ಸಾಧ್ಯ ಆದರೆ ನಿಮ್ಮ ಒಂದು ಕ್ವಶನ್ಸ್ ಅಥವಾ ನಿಮ್ಮ ಡೌಟ್ಸ್ ಏನಿದೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.